ನಾಯಕರಾಗಿರುವಂತಹ ಶ್ರೀಯುತ ಹರೀಶ್ ಗುಡ್ಡ ಇವರು ಈ ನೂತನ ಕಟ್ಟಡವನ್ನು ಉದ್ಘಾಟಿಸ್ತಾ ಇದ್ದಾರೆ. ನಾಮಕರಣ ಮಾಡಿ ಇದು ಲೋಕಾರ್ಪಣೆಯನ್ನು ಮಾಡುತ್ತಾ ಇದ್ದೇವೆ. 1,75,00,000 ವೆಚ್ಚದ ಈ ಕಟ್ಟಡ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿ ರೈತ ಸದಸ್ಯರ ಅನುಕೂಲಕ್ಕಾಗಿ ಉದ್ಘಾಟನೆಗೊಳ್ಳುತ್ತಿದೆ. 80 ಲಕ್ಷ ನಬಾರ್ಡಿನ MS ಸ್ಕೀಮಿನ ಅಡಿಯಲ್ಲಿ ಮಂಜೂರಾಗಿರುತ್ತದೆ. ನಮ್ಮ ಮಚ್ಚಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘವು 1960ರಲ್ಲಿ ಶ್ರೀಕೃಷ್ಣ ಸಂಪಿಗೆ ತಾಯರವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡು ಸುದೀರ್ಘ 64 ವರ್ಷಗಳ ಇತಿಹಾಸವಿರುತ್ತದೆ. ಈ ಸಂಘವನ್ನು ಅನೇಕ ಹಿರಿಯರು ಅಧ್ಯಕ್ಷರುಗಳಾಗಿ, ಉಪಾಧ್ಯಕ್ಷರಾಗಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಅವರಲ್ಲಿ ಅಧ್ಯಕ್ಷರಾಗಿ ಹರಿಚಂದ್ರ ಸಂಪಿಗೆತಾಯ, ಶ್ರೀಪತಿ ಸಂಪಿಗೆತಾಯ, ಚಂದ್ರಶೇಖರ್, ಸುರೇಶ್ ಕುಮಾರ್ ಮಾಯ್ಲೋಡಿ, ಶ್ರೀನಿವಾಸ್ ಗೌಡ್ರು ಪಲ್ಲತ್ತಲ, ಈಶ್ವರ ಭಟ್ ಬೆರ್ಬಳಾಜೆ, ಗುರುಪ್ರಸಾದ್ ಕೆ, ಪದ್ಮನಾಭ ಅರ್ಕಾಜೆ, ವೀರಪ್ಪ ಗೌಡ ಪಲ್ಲತ್ತಲ ಮತ್ತು ಕಾರ್ಯನಿರ್ವಹಣಾಧಿಕಾರಿ ದುಗ್ಗಪ್ಪ ಗೌಡ ಹಾಗೂ ಶ್ರೀ ಸದಾಶಿವ ಇವರು ಕಾರ್ಯನಿರ್ವಹಿಸಿರುತ್ತಾರೆ. ಸ್ಥಾಪಕವಾಗಿ ನಾರಾಯಣ ಪುತ್ರಾಯರು ಸಂಘದ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದು, ನಮ್ಮ ಸಂಘವು ಕೇವಲ ಹಣಕಾಸಿನ ವ್ಯವಹಾರಕ್ಕೆ ಸೀಮಿತಗೊಳ್ಳದೆ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸಾರ್ವಜನಿಕ ಗೊಬ್ಬರ, ಕೀಟನಾಶಕ, ಪೈಪು ಸೆಟ್ ಮತ್ತು ಬಿಡಿಭಾಗಗಳನ್ನು ಅಂಗಡಿ ತೆರೆಯುವ ರೈತರಿಗೆ ಸುಲಭವಾಗಿ ಮಿತದರದಲ್ಲಿ ಕಾಲಕ್ಕೆ ಅನುಗುಣವಾಗಿ ಲಭ್ಯವಾಗುವಂತೆ ಮಾಡಲಾಗಿದೆ. ಅಲ್ಲದೆ ಸರ್ಕಾರದ ವಿವಿಧ ಯೋಜನೆಗಳ
ಸದಸ್ಯರ ಆರೋಗ್ಯ ವಿಮೆ ಯೋಜನೆ, ಬೆಳೆ ವಿಮೆ ಯೋಜನೆ ಇತ್ಯಾದಿಯನ್ನು ಸಮರ್ಪಕವಾಗಿ ರೈತರಿಗೆ ತಲುಪಿಸುವಲ್ಲಿ ಯಶಸ್ಸು ಕಂಡಿರುತ್ತೇವೆ ಎಂದು ಹೇಳಲು ಸಂತೋಷಪಡುತ್ತೇನೆ. ಈ ಸಂಘದ ಅಭಿವೃದ್ಧಿಯ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನು ಮನದಾಳದಿಂದ ಸ್ಮರಿಸುತ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ನೂತನ ಕಟ್ಟಡ ಮತ್ತು ಬ್ಯಾಂಕಿಂಗ್ ವಿಭಾಗ ಉದ್ಘಾಟನೆಗೊಂಡು ನಮ್ಮ ಬೆಳ್ತಂಗಡಿ ತಾಲೂಕಿನ ಅಭಿವೃದ್ಧಿ ಹರಿಕಾರ, ಜನಮೆಚ್ಚಿದ ನಾಯಕ, ಆತ್ಮೀಯರು ಆದಂಥ ಶ್ರೀ ಹರೀಶ್ ಪೂಂಜಾ, ಮಾನ್ಯ ಶಾಸಕರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ಇವರು ಈಗಾಗಲೇ ಉದ್ಘಾಟನೆ ಮಾಡಿ ತುರ್ತು ಕಾರ್ಯಕ್ರಮ ಇದ್ದ ಕಾರಣ ಇಲ್ಲಿಂದ ತೆರೆದಿದ್ದಾರೆ. ಅವರನ್ನು ಸೇವೆ ಸಲ್ಲಿಸಿದ್ದು ದಿವಂಗತ ಹರಿಶ್ಚಂದ್ರ ಸಂಪಿಕತಾಯ ಅವರ ಕಟ್ಟಡದಲ್ಲಿ ಪ್ರಾರಂಭಗೊಂಡಿರುತ್ತದೆ. ಸಂಘದಲ್ಲಿ ಅಧ್ಯಕ್ಷರುಗಳಾಗಿ ದಿವಂಗತ ಹರಿಶ್ಚಂದ್ರ ಸಂಪಿಕತಾಯ, ದಿವಂಗತ ಶ್ರೀಪತಿರಾವ್ ಸಂಪಿಕತಾಯ, ದಿವಂಗತ ಚಂದ್ರಶೇಖರ, ದಿವಂಗತ ವೀರಪ್ಪಗೌಡ ಪಲ್ಲತಲ, ದಿವಂಗತ ಗುರುಪ್ರಸಾದ್ ಕೆ ಬಲ್ಲಮಂಜ, ಕೆ ಸುರೇಶ್ ಕುಮಾರ್ ಮಾಯಿಲೋಡಿ, ರಾಮಕೃಷ್ಣ ಶಾಸ್ತ್ರಿ, ಈಶ್ವರ್ ಭಟ್ ಬೆರ್ಬಲಾಜೆ, ಕೆ ಪದ್ಮನಾಭ ಅರ್ಕಜೆ, ಶ್ರೀನಿವಾಸ್ ಗೌಡ ಪಲ್ಲತಲ ಮತ್ತು ಈ ಹಿಂದೆ ಮುಖ್ಯ ಕಾರ್ಯನಿರ್ವಾಹಕರಾಗಿ ಶ್ರೀ ದುಗ್ಗಪ್ಪ ಗೌಡ, ಶ್ರೀ ಸದಾಶಿವ ಆಚಾರ್ಯ, ಸಿಬ್ಬಂದಿಯಾಗಿ ದಿವಂಗತ ಸೋಮಪ್ಪ ಎಸ್ ಕಾರ್ಯನಿರ್ವಹಿಸುತ್ತಾ ಬಂದಿರುತ್ತಾರೆ. ಸಂಘವು ಚಿಕ್ಕದೊಂದು ಕಟ್ಟಡದೊಂದಿಗೆ ಕಾರ್ಯಾಚರಿಸುತ್ತಿದ್ದು, ಈಗಿರುವ ಕಟ್ಟಡದಲ್ಲಿ ಸ್ಥಳದ ಕೊರತೆಯಿಂದಾಗಿ 1,77,00,000ದ ನೂತನ ಕಟ್ಟಡ ನಿರ್ಮಾಣಗೊಂಡಿರುತ್ತದೆ. ಸಂಘವು ಪ್ರಸ್ತುತ 2024-25 ಸಾಲಿನಲ್ಲಿ 1908 ಸದಸ್ಯರನ್ನು ಹೊಂದಿದ್ದು, ಸುಮಾರು ರು 2,49,00,000 ಪಾಲು ಬಂಡವಾಳ ಹೊಂದಿ ರು 21,59,00,000 ಠೇವಣಿ ಹೊಂದಿರುತ್ತದೆ. ಸದಸ್ಯರ ಬೇಡಿಕೆ ಅನುಸಾರವಾಗಿ 26,14,00,000 ಸಾಲ ವಿತರಿಸಿದ್ದು, ರು 158,60,00,000 ವ್ಯವಹಾರ ನಡೆಸಿ ಇತಿಹಾಸದಲ್ಲಿ ಪ್ರಥಮ ಬಾರಿ ರು 75,95,000 ಲಾಭ ಗಳಿಸಿದ್ದು, ಅದರಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ರು 7,42,000 ಲಾಭ ಗಳಿಸಿರುತ್ತದೆ. ಸಂಘದಲ್ಲಿ 83 ನವೋದಯ ಸ್ವಸಹಾಯ ಸಂಘ ಗುಂಪು ಕಾರ್ಯಾಚರಿಸುತ್ತಿದ್ದು, ಸಂಘದಲ್ಲಿ ಪ್ರಸ್ತುತ ಅಧ್ಯಕ್ಷರಾಗಿ ಶ್ರೀ ಪದ್ಮನಾಭ ಸಾಲ್ಯನ್, ಉಪಾಧ್ಯಕ್ಷರಾಗಿ ಶ್ರೀ ಶ್ರೀಧರ್ ಪೂಜಾರಿ, ನಿರ್ದೇಶಕರಾಗಿ ಶ್ರೀ ಗಣೇಶ್ ಅರ್ಕಜೆ, ಶ್ರೀ ಮೋಹನ ಗೌಡ, ಶ್ರೀಮತಿ ಸುಜಾತಾ ಪಿ ಸಾಲ್ಯನ್, ಶ್ರೀಮತಿ ಬೇಬಿ, ಶ್ರೀ ರಾಜೇಶ್ ನಾಯ್ಕ, ಶ್ರೀ ಆನಂದ, ಶ್ರೀ ಚಿತ್ತರಂಜನ್, ಶ್ರೀ ಕೆ ತುಂಗಪ್ಪ, ಶ್ರೀ ಉಮೇಶ್, ಶ್ರೀ ಜಯರಾಮ, ವಲಯ ಮೇಲ್ವಿಚಾರಕರಾದ ಶ್ರೀ ಸಿರಾಜುದ್ದೀನ್, ಮುಖ್ಯ ಕಾರ್ಯನಿರ್ವಾಹಕರಾಗಿ ಯಕ್ಷನ್, ಲೆಕ್ಕಿಗನಾಗಿ ಗಣೇಶ್, ಗುಮ್ಮಸ್ತನಾಗಿ ವನಿತಾ, ಕಿಶೋರ್, ಏಕಲತಾ ಎನ್.ಆರ್. ಶೆಟ್ಟಿ, ಮಾರಾಟ ಗುಮ್ಮಸ್ತರಾಗಿ ಸೌಜನ್ಯ, ಜವಾನನಾಗಿ ಯತೀಶ್ ಮತ್ತು ಪಿಗ್ಮಿ ಸಂಗ್ರಾಹಕರಾಗಿ ಭವ್ಯ ಮತ್ತು ನಳಿನ್ ಇವರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸಂಘದ ಬೆಳವಣಿಗೆ ಸಹಕಾರ ನೀಡುತ್ತಾ ಮಾರ್ಗದರ್ಶನ ಮಾಡುತ್ತಿರುವ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮತ್ತು ಅವರು ಆಡಳಿತ ಮಂಡಳಿಗೆ, ಮುಖ್ಯ ಕಾರ್ಯನಿರ್ವಾಹಕರಿಗೆ ಮತ್ತು ಮೇಲ್ವಿಚಾರಕರಿಗೆ ಹಾಗೂ ಶಾಖಾ ವ್ಯವಸ್ಥಾಪಕರಿಗೆ ಮತ್ತು ಅಧಿಕಾರ ವರ್ಗದವರಿಗೆ ಆಡಳಿತ ಮಂಡಳಿ ಪರವಾಗಿ ಕೃತಜ್ಞತೆಗಳು. ಯೋಗ್ಯ ಮಾರ್ಗದರ್ಶನ ನೀಡಿದ ಸಹಕಾರ ಸಂಘದ ಉಪ ನಿಬಂಧಕರು, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮತ್ತು ಸಹಕಾರ ಅಭಿವೃದ್ಧಿ ಅಧಿಕಾರಿಯವರಿಗೆ ಆಡಳಿತ ಮಂಡಳಿ ಪರವಾಗಿ ಕೃತಜ್ಞತೆಗಳು. ಸಂಘದ ಲೆಕ್ಕ ಪರಿಶೋಧಕರಿಗೂ ಮತ್ತು ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನೆ ಇಲಾಖಾಧಿಕಾರಿಯವರಿಗೂ, ಕಾನೂನು ಸಲಹೆಗಳನ್ನು ನೀಡುತ್ತಿರುವ ಸಂಘದ ನ್ಯಾಯವಾದಿಯವರಿಗೂ ಹಾಗೂ ಸಂಘದ ಇಂಜಿನಿಯರ್ ಅವರಿಗೂ ಮತ್ತು ನವೋದಯ ಚಾರಿಟೇಬಲ್ ಟ್ರಸ್ಟ್
MD ಅವರಿಗೂ ಮತ್ತು ಪ್ರೇರಕರಿಗೂ ಸಹಕಾರ ಯೂನಿಯನ್ ಅವರಿಗೆ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿರುವ ಎಲ್ಲ ರೈತ ಸದಸ್ಯರಿಗೂ ಗ್ರಾಹಕರಿಗೂ ಮಚ್ಚಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡುತ್ತಿರುವ ಎಲ್ಲರಿಗೂ ಸಂಘದ ವತಿಯಿಂದ ಕೃತಜ್ಞತೆಗಳು. ಅನಂತ ಇದರ ಉದ್ಘಾಟನಾ ಸಮಾರಂಭದ ಹೆಸರೇ ಸೂಚಿಸುವಂತೆ ಅನಂತ. ಉದ್ಘಾಟನೆಯ ಸಂದರ್ಭದಲ್ಲಿ ಶಾಸಕರು ಅನಿವಾರ್ಯ ಕಾರಣದ ನಿಮಿತ್ತ ಹೋಗುವಾಗ ಆ ಅನಿವಾರ್ಯತೆ ನನಗೂ ಇದ್ದರೂ ಕೂಡ ಶಾಸಕರಾಗಿ ಅವರು ನೀವಿಲ್ಲಿ ಇದ್ದು ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಹೋಗಬೇಕು ಅಂತ ಹೇಳುವಂತಹ ಜವಾಬ್ದಾರಿ ಕೊಟ್ಟದರ ಹಿನ್ನೆಲೆಯಲ್ಲಿ ನಾನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಈ ನೂತನ ಕಟ್ಟಡದಲ್ಲಿ ಈ ಭಾಗದ ಎಲ್ಲ ಕೃಷಿಕರ ಜೀವನಾಡಿ ಇದು. ಸಹಕಾರಿ ಕ್ಷೇತ್ರ ಅಂತ ಹೇಳಿದರೆ ಹೆಸರೇ ಸೂಚಿಸುವಂತೆ ಕೃಷಿ ಪತ್ತಿನ ಅಂದರೆ ಕೃಷಿಕರ ಜೀವನಾಡಿ. ಕೃಷಿಕರೆಲ್ಲ ಒಟ್ಟಿಗೆ ಸೇರಿ ತಾವೇ ನನಗಾಗಿ ನೀನು ನಿನಗಾಗಿ ನಾನು ಅಂತ ಹೇಳುವಂತಹ ಸಹಕಾರಿ ತತ್ವದ ಅಡಿಯಲ್ಲಿ ಕಳೆದ 7 ದಶಕಗಳಿಂದ ಈ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಈ ಕಟ್ಟಡದಲ್ಲಿ ಇವತ್ತು ಯಾವ ಆಶಯ ಜೊತೆಗೆ ಯಾವ ಸಂಕಲ್ಪದ ಜೊತೆಗೆ ಈ ಕಟ್ಟಡದ ಉದ್ಘಾಟನೆಯಾಗಿದೋ ಭೂಮಿಗೊಡೆಯ ಅನಂತೇಶ್ವರ ಇವತ್ತಂತೂ ವಿಶೇಷ ದಿನ. ಈ ಭಾಗದಲ್ಲಿ ನಾನು ಕೃಷಿಕ ಅಲ್ಲ, ಹಾಗಾಗಿ ಕೃಷಿಕರಾದ ಕುಶಾಲಪ್ರತ್ರ ಕೇಳಿಕೊಂಡೆ. ನಾನು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಅಲ್ಲಿ ಹೇಳಿದರು ಇವತ್ತು ವಿಶೇಷ ದಿನ, ಈ ಭಾಗದಲ್ಲಿ ಕೃಷಿಯ ಉಳುಮೆಯನ್ನು ಸುಗ್ಗಿಗೋಸ್ಕರ ಪ್ರಾರಂಭ ಮಾಡುವಂತಹ ವಿಶೇಷ ದಿನ. ಅಂತಹ ಸಂದರ್ಭದಲ್ಲಿ ಈ ಅನಂತ ಕಟ್ಟಡದ ಉದ್ಘಾಟನೆಯಾಗಿದೆ. ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಈ ಕಟ್ಟಡಕ್ಕೆ ಮತ್ತು ಇದರ ಎಲ್ಲ ಸದಸ್ಯರುಗಳಿಗೆ ಯಾರೆಲ್ಲ ಇದರ ನಿರ್ಮಾಣದ ಜೊತೆಗೆ ಇವತ್ತು 7 ದಶಕಗಳ ಕಾಲ ಈ ಸಂಘದ ಬೆಳವಣಿಗೆಯಲ್ಲಿ ಯಾರೆಲ್ಲ ತಮ್ಮ ಯೋಗದಾನವನ್ನು ಸೇವೆಯನ್ನು ನೀಡಿದ್ದಾರೆ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ಪ್ರಪ್ರಥಮವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬರಬೇಕಾದವರು ಬರದಿದ್ದಾಗ ಅನಿವಾರ್ಯವಾಗಿ ಬಂದವರು ಕೆಲವು ಜವಾಬ್ದಾರಿ ನಿರ್ವಹಿಸಬೇಕಾಗ್ತದೆ. ಆದರೆ ಇದರ ಹಿಂದೆ ಖಂಡಿತವಾಗಿಯೂ ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಅಂತ ಹೇಳುವಂಥದ್ದು ಬಿಟ್ಟರೆ ಸಹಕಾರಿ ಕ್ಷೇತ್ರಕ್ಕೆ ಯಾರ ಹೆಸರುಗಳನ್ನೆಲ್ಲ ಈ ಆಮಂತ್ರಣದಲ್ಲಿ ಹಾಕಿದ್ದಾರೆ ಅವರ ಕೊಡುಗೆ ಅಪಾರವಾಗಿದೆ. ಈ ಹಿನ್ನೆಲೆಯಲ್ಲಿ ನನ್ನ ರಾಜಕೀಯ ಜೀವನದ ಪ್ರಾರಂಭದ ದಿನಗಳಿಂದಲೂ ಕೂಡ ಅವರು ನಮ್ಮ ಜೊತೆ ಕೆಲಸ ಮಾಡಿದವರು. ಹಾಗಾಗಿ ಅವರಿಗೆ ಸಣ್ಣ ಸಂಕೋಚ ಆಯಿತು ಕೂತಾಗ, ನನ್ನದು ಸ್ವಾಗತ ಸರಿಯಾಗಿದೋ ಇಲ್ವೋ ಅಂತ ಹೇಳಿ. ನಾನು ಹೇಳೋದು ಬರಬೇಕಾದವರು ಬರದಿದ್ದಾಗ ಸ್ವಲ್ಪ ಆಚೆ ಈಚೆ ಆಗ್ತದೆ. ಆದರೆ ನಾನು ನಮ್ಮ ಉದ್ಯೋಗವೇ ಅದು ವಕೀಲ ವೃತ್ತಿ ಇರ್ಬೋದು, ರಾಜಕೀಯ ವೃತ್ತಿ ಇರ್ಬೋದು, ಮಾತಾಡೋದೇ ಉದ್ಯೋಗ. ಹಾಗಾಗಿ ನಾವು ಮಾತನಾಡುವವರು. ಆದರೆ ಪದ್ಮನಾಭರು ಕೆಲಸಗಾರರು. ಈ ಊರಿನ ಎಲ್ಲ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸತತವಾಗಿ ಈ ಸಂಘದ ಅಧ್ಯಕ್ಷರಾಗ್ತಾ ಇದ್ದಾರೆ ಅಂಥೇಳಿ. ಆದರೆ
ಬಹುಶಃ ಒಂದು ಯೋಗ ಕೂಡ ಹಿಂದೆ ಕಾರ್ಯದರ್ಶಿಯಾಗಿ ಇಲ್ಲಿ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿದವರು ಹಳೆಯ ಕೊಠಡಿಯನ್ನು ತೋರಿಸಿ ಅಲ್ಲಿ ನಾನು 21 ವರ್ಷ ಕೆಲಸ ಮಾಡಿದ್ದೇನೆ ಹೇಳಿದರು. ಆದರೆ ಹೊಸ ಕಟ್ಟಡದ ಯೋಗ ಯಾರಿಗೆ ಅಂತೇಳಿ ಕೇಳಿದರೆ ಪದ್ಮನಾಭರ ಅಧ್ಯಕ್ಷತೆಯಲ್ಲಿ ಈಗ ಇರುವಂತಹ ನಿರ್ದೇಶಕರುಗಳಿಗೆ ಬಹಳ ಸುಂದರವಾಗಿ ಈ ರೀತಿಯಲ್ಲಿ ಕಟ್ಟಡ ನಿರ್ಮಾಣವನ್ನು ಮಾಡುವಂತಹ ಒಂದು ಸಂಕಲ್ಪದ ಜೊತೆಗೆ ಈ ಹೊಸ ಕಟ್ಟಡವನ್ನು ನಿರ್ಮಾಣ ಆಗಿರುವಂಥದ್ದು ಪದ್ಮನಾಭರ ಸಂದರ್ಭದಲ್ಲಿ ಅನಂತರಿಗೂ ಪದ್ಮನಾಭರಿಗೂ ಒಟ್ಟಿಗೆ ಸಂಬಂಧ ಇದೆ. ಆ ದೃಷ್ಟಿಯಲ್ಲಿ ಎಲ್ಲರ ಪರವಾಗಿ ನಾನು ಅಧ್ಯಕ್ಷರಿಗೂ ನಿರ್ದೇಶಕರುಗಳಿಗೂ ಎಲ್ರಿಗೂ ನಾನು ಶುಭವನ್ನು ಹಾರೈಸ್ತೇನೆ. ಮೊನ್ನೆ ಅಧಿವೇಶನದ ಸಂದರ್ಭದಲ್ಲಿ ಸಹಕಾರಿಯ 2 ಬಿಲ್ಗಳು ಪಾಸಾಯಿತು. ಎಷ್ಟೋ ಬಾರಿ ಮನಸ್ಸಿಗೆ ಕಾಣುವುದಿದೆ. ನಮಗೆ ಗೊತ್ತಿರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅಮೂಲ್ನಂತಹ ಬಹಳ ದೊಡ್ಡ ಜಗದ್ವಿಖ್ಯಾತ ಸಂಸ್ಥೆ ಸಹಕಾರಿ ತತ್ವದ ಅಡಿಯಲ್ಲಿ ಪ್ರಾರಂಭ ಆಗಿರುವಂಥದ್ದು. ಸಹಕಾರಿ ತತ್ವವೇ ಪ್ರಾರಂಭ ಆಗಿರುವಂಥದ್ದು ಕರ್ನಾಟಕದಲ್ಲಿ, ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಸ್ವಾತಂತ್ರ್ಯಕ್ಕಿಂತ ಮೊದಲೇ ಈ ಸಹಕಾರಿ ಚಳುವಳಿ ಪ್ರಾರಂಭ ಆಗಿದೆ. ಅಲ್ಲಿಂದ ಇಲ್ಲಿಯವರೆಗೆ ಕೃಷಿಕರ ಜೀವನದಲ್ಲಿ ಬಹಳ ದೊಡ್ಡ ಶಕ್ತಿಯಾಗಿ ಈ ಸಹಕಾರಿ ಕ್ಷೇತ್ರ ಕೆಲಸ ಮಾಡಿದೆ. ಮೊನ್ನೆ 2 ಬಿಲ್ ಪಾಸಾಗುವಾಗ ಮನಸ್ಸಿಗೆ ಕಂಡದ್ದು, ನಾವೀಗ ಅಧಿಕಾರದಲ್ಲಿ ಇಲ್ಲ ಅಂತ ಹೇಳುವ ಕಾರಣಕ್ಕಲ್ಲ, ನನ್ನ ನಂಬಿಕೆ ಅದು. ಗ್ರಾಮ ಪಂಚಾಯತ್ ಯಾವ ರೀತಿ ಜನರ ಮಧ್ಯೆ ಜನರಿಗೆ ಹತ್ತಿರವಾಗಿ ಕೆಲಸ ಮಾಡ್ತದೋ ಅದೇ ರೀತಿ ಸಹಕಾರಿ ಕ್ಷೇತ್ರವು ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗುವಂತಹ ಒಂದು ಸಂಸ್ಥೆ. ಈ ಸಂಸ್ಥೆ ರಾಜಕೀಯ ಅಂತ ಹೇಳಿದರೆ ಪಕ್ಷ ರಾಜಕೀಯದಿಂದ ಮೇಲೆ ಇರಬೇಕಾದಂತಹ ಸಂಸ್ಥೆ. ಅದು ಯಾವತ್ತೂ ಆರೋಗ್ಯಪೂರ್ಣವಾಗಿರಬೇಕು ಮತ್ತು ಅದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯದು. ಸದಸ್ಯರೇ ಒಟ್ಟಿಗೆ ಸೇರಿ ಚುನಾಯಿಸಿ ಅವರ ನಿರ್ದೇಶಕರುಗಳನ್ನು ಅವರೇ ಆರಿಸಿ ಆ ಸಂಸ್ಥೆ ಕೆಲಸ ಮಾಡಿದಾಗ ಮಾತ್ರ ಅದು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಮುಟ್ಟುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಂಥದ್ದು ನನ್ನ ನಂಬಿಕೆ. ವಿಶೇಷವಾಗಿ ಬೇರೆ ಎಲ್ಲ ಚಟುವಟಿಕೆಗಳು ಯಾವುದೇ ಇರಲಿ, ಕೃಷಿ ಪತ್ತಿನ ಸಹಕಾರಿ ಸಂಘದ ಮೂಲ ಉದ್ದೇಶ ಕೃಷಿಕರಿಗೆ ಚಿಂತನೆ ಮಾಡುವಂಥದ್ದು, ಕೃಷಿಕರ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಯಾರು ಮಣ್ಣಿನ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ಇಡೀ ಜಗತ್ತಿಗೆ ಉಣ್ಣುವ ಅನ್ನವನ್ನು ಕೊಡುವಂತಹ ರೈತನ ಬಗ್ಗೆ ಎಷ್ಟು ಪ್ರಾಮಾಣಿಕವಾಗಿ ಅವರ ಶ್ರೇಯೋಭಿವೃದ್ಧಿಯಿಂದ ಹೊಸ ಹೊಸ ಯೋಜನೆಗಳನ್ನು ಮಾಡಿಕೊಂಡು ಜನರಿಗೆ ಹತ್ತಿರ ಆಗುವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಅಂತ ಹೇಳುವಂತಹ ನಂಬಿಕೆ. ಆದರೆ ಈಗ ಎಲ್ಲವೂ ಹೇಗೆ ಅಂತ ಹೇಳಿದರೆ ಎಲ್ಲವನ್ನೂ ರಾಜಕೀಯ ದೃಷ್ಟಿಯಿಂದಲೇ ನೋಡುವಂಥದ್ದು. ಆ ಕಾರಣಕ್ಕೋಸ್ಕರ ಬೇರೆ ಬೇರೆ ಬದಲಾವಣೆಯನ್ನು ತರ್ತಾರೆ. ಒಂದು ಸರ್ಕಾರ ಬರುವಾಗ ಒಂದು ರೀತಿ, ಇನ್ನೊಂದು ಸರ್ಕಾರ ಬರುವಾಗ ಇನ್ನೊಂದು ರೀತಿ. ಈ ರೀತಿಯ ಹಸ್ತಕ್ಷೇಪದಿಂದ ಸಹಕಾರಿ ಕ್ಷೇತ್ರ ಯಾವತ್ತಿದ್ದರೂ ಮೇಲೆ ನಿಲ್ಲಬೇಕು ಅಂತ ಹೇಳುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ, ನನಗೊಂದು ಸಣ್ಣ ಋಣ ಇದೆ ಈ ಸೊಸೈಟಿದ್ದು, ಈ ಸಂಘದ್ದು. ಕುಶಲಪುರ ಕೇಳಿದರು, ನಿಮಗೆಲ್ಲ ಪೇಟ ಗೀಟ ಹಾಕಿದ್ದು ನೋಡಿದರೆ ಇನ್ನು ಎಷ್ಟು ದಿವಸ ನಿಮಗೆ ಉಂಟು ಅಂತ ಹೇಳಿದರೆ ವಿಧಾನ ಪರಿಷತ್ ಸದಸ್ಯರಾಗಿ ನನಗಿನ್ನು 10 ತಿಂಗಳು. ಈಗ ಮಾತ್ರ ಸ್ವಲ್ಪ 6 ವರ್ಷದಿಂದ ಸ್ವಲ್ಪ ಅಭ್ಯಾಸ ಆಗಿದೆ. ಈಗ ಎಲ್ಲ ಪೇಟ ಹಾಕಿಸಿಕೊಳ್ಳೋದು ಅಭ್ಯಾಸ ಆಗಿದೆ. ಹೋದಾಗ ನಾನು ಸಾಮಾನ್ಯವಾಗಿ ಕೇಳ್ತಿದ್ದೆ, ನನಗೆ ಯಾಕೆ ಪೇಟ ಗೀಟ ಎಲ್ಲ ಹಾಕ್ತೀರಿ ಅಂಥೇಳಿ. ನಾನೇನು ಕೊಡಲಿಲ್ಲಲ್ಲ ಅಂಥೇಳಿ. ಇವತ್ತು ಹಾಕಿದ ಪೇಟದ ಚಂದ ನೋಡಿದರೆ
ನಾನು ಮದುವೆ ಆಗುವಾಗ ಸಮೇತ ಆ ರೀತಿಯ ಚಂದ ಪೇಟೆ ಇರಲಿಲ್ಲ. ಆದರೆ ಅವ್ರು ಪೇಟೆ ಹಾಕಿದ್ರು ಅಂತ ಹೇಳಿಕೊಂಡು ನಾನು ಇನ್ನೊಂದು ಮದುವೆ ಆಗಲಿಕ್ಕೂ ಆಗುವುದಿಲ್ಲ. ನಾನು ಮದುವೆ ಆಗುವಾಗ ಅಷ್ಟು ಚಂದದ ಪೇಟ ಇರಲಿಲ್ಲ ಅಂಥೇಳಿ ಮಾತ್ರ. ನಾನು ಯಾವಾಗಲೂ ಕೇಳೋದುಂಟು, ಯಾಕೆ ಮಾರ್ರೆ ನನಗೆಲ್ಲ ಹಾಕ್ತೀರಿ ಅಂತೇಳಿ. ಆ ದೃಷ್ಟಿಯಲ್ಲಿ ನಾನು ತುಂಬ ಮಂದಿ ಇಲ್ಲಿಯ ಕೃಷಿಕರು, ನಾನೊಬ್ಬ ವೃತ್ತಿಯಲ್ಲಿ ನ್ಯಾಯವಾದಿ ಆಗಿರುವುದರಿಂದ ನನಗೆ ಕಾನೂನು ಸಲಹೆಗಾರರಾಗಿ ಈ ಸೊಸೈಟಿಯ ಸೇವೆ ಮಾಡುವಂತಹ ಅವಕಾಶವನ್ನು ಆಡಳಿತ ಮಂಡಳಿಯವರು ಕೊಟ್ಟಿದ್ದಾರೆ. ನಾನು ರಾಷ್ಟ್ರೀಕೃತ ಬ್ಯಾಂಕಿಗೂ ಕಾನೂನು ಸಲಹೆ ಕೊಟ್ಟಿದ್ದೇನೆ, ಆದರೆ ವ್ಯತ್ಯಾಸವನ್ನು ಗಮನಿಸಿದ್ದೇನೆ. ಸರ್ಕಾರಿ ಕ್ಷೇತ್ರದಲ್ಲಿ ಸಾಲ ಕೇಳಲಿಕ್ಕೆ ಹೋಗುವಾಗಿರುವುದಿಲ್ಲ, ಯಾಕೆಂದರೆ ನಮ್ಮ ಸಂಸ್ಥೆ ಅಂತ ಹೇಳುವಂತಹ ಭಾವನೆ ಇದೆ. ಇವತ್ತಿನ ಕಾಲದಲ್ಲಂತೂ ರಾಷ್ಟ್ರೀಕೃತ ಬ್ಯಾಂಕಿಗೆ ನಮ್ಮ ಊರಿನ ಬ್ರ್ಯಾಂಚುಗಳಿಗೆ ಹೋದರೂ ಇವರಿಗೆ ಎಲ್ಲ ಸಹೃದಯಿ ಸದಸ್ಯರ ಸಮ್ಮುಖದಲ್ಲಿ ಇದ್ದೇವೆ. ನಿಮ್ಮ ಈ ಸೇವೆಗೆ ಈ ಇಂದು ಲೋಕಾರ್ಪಣೆ ಆಗುವ ಸದಾ ಪದ್ಮನಾಭ ಸಾಲ್ಯಾನ್ ಇವರನ್ನು ಗೌರವಿಸ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ತನ್ನ ಶಾಲಾ ದಿನಗಳಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತುಗಳಲ್ಲಿ ತೊಡಗಿಕೊಂಡು ನಂತರದ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಸಮಾಜ ಸೇವೆ ಮಾಡುತ್ತಾ ಬಂದವರು. 2005ರಲ್ಲಿ ಮಚ್ಚಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿ ಆಯ್ಕೆಗೊಂಡು 2011ರಲ್ಲಿ ಉಪಾಧ್ಯಕ್ಷರಾಗಿ 2015ರ ಸಂಘದ ಚುನಾವಣೆಯಲ್ಲಿ ತಮ್ಮ ಮುಂದಾಳುತ್ವದಲ್ಲಿ ಸಹಕಾರ ಭಾರತಿ ಕ್ಷೇತ್ರದ ಮೂಲಕ ಸ್ಪರ್ಧಿಸಿ ಪ್ರಚಂಡವಾಗಿ ಜಯಗಳಿಸುವುದರೊಂದಿಗೆ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅಂದಿನಿಂದಲೂ ಹಿಂತಿರುಗಿ ನೋಡದೆ 2020ರಿಂದ 25 ಹಾಗೂ 25ರಿಂದ ಪ್ರಸ್ತುತ ಮಚ್ಚಿನ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಮತ್ತು ಮಚ್ಚಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ದಕ್ಷ, ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತವಾದ ಸೇವೆಯನ್ನು ಮಾಡುತ್ತಾ ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿರುತ್ತೀರಿ. ಸರಳ ಸಜ್ಜನಿಕೆಯ ನೇರ ನಡೆನುಡಿಯ ವ್ಯಕ್ತಿತ್ವದ ಇವರು ಸಹಕಾರ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಮಚ್ಚಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ತಾಲೂಕಿನಲ್ಲಿ ಉತ್ತಮ ಸಹಕಾರಿ ಸಂಘವಾಗಿ ರೂಪಿಸುವಲ್ಲಿ ಇವರ ಶ್ರಮ ಅವಿಸ್ಮರಣೀಯವಾದದ್ದು. ತನ್ನ ಜೀವನವನ್ನು ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಿರುವ ಇವರು ಇಬ್ಬರು ಮಕ್ಕಳು, ಪತ್ನಿ ಮತ್ತು ತಾಯಿಯೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದಾರೆ. ತಮ್ಮ ಅಧಿಕಾರ ಅವಧಿಯಲ್ಲಿ ಸಂಘವು ಇನ್ನಷ್ಟು ಪ್ರಗತಿಯಾಗಲಿ, ತಮ್ಮ ಭವಿಷ್ಯ ಉಜ್ವಲವಾಗಲಿ, ಶ್ರೀ ಅನಂತೇಶ್ವರ ದೇವರು ಇನ್ನಷ್ಟು ಆಯುಷ್ಯ ಆರೋಗ್ಯ ನೀಡು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಸಂಘದ ವತಿಯಿಂದ ಗೌರವದ ಸಮರ್ಪಣೆ.
ಆದ ಸ್ವಂತ ಕಟ್ಟಡಗಳನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳಾದವು. ಬಹುಶಃ ಕಳೆದ ಒಂದು 10 ವರ್ಷದಿಂದ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕಿಂತ ಇನ್ನೊಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಅದ್ಭುತವಾದ ಕಟ್ಟಡವನ್ನು ಕಟ್ಟುವುದರ ಮೂಲಕ ತನ್ನ ರೈತ ಸದಸ್ಯರಿಗೆ ಬಿಸಿಲಿನಿಂದ ಬಂದು ಅವರು ಸೆಕೆಯನ್ನು ತಡೆಯದೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಹವಾನಿಯಂತ್ರಿತ ಆಫೀಸ್ನಲ್ಲಿ ಕೂತ್ಕೊಳ್ಳಿಸುವಂತಹ ಕೆಲಸ ಕಾರ್ಯವನ್ನು ಇವತ್ತು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮಾಡ್ತಾ ಇವೆ. ವಾಣಿಜ್ಯ ಬ್ಯಾಂಕುಗಳು ತಾವು ಬಾಡಿಗೆ ಕಟ್ಟಡದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಇಂದು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇವತ್ತು ದೊಡ್ಡ ದೊಡ್ಡ ಕಟ್ಟಡಗಳನ್ನು ರಚಿಸಿ ಆ ಮೂಲಕ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ನಾನು ಪ್ರಥಮವಾಗಿ ಪವಿತ್ರವಾದ ಕ್ಷೇತ್ರ ಎನ್ನುವಂಥದ್ದನ್ನು ಯಾಕೆ ಹೇಳಿದ್ದೇನೆಂದರೆ, ನಮಗೆ ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಯಾವುದೇ ಒಂದು ರೀತಿಯ ಮನ್ನಾವನ್ನು ಮಾಡಿದಂತಹ ಸಂದರ್ಭದಲ್ಲಿ 3 ಲಕ್ಷ ರೂಪಾಯಿಗಳ ಮನ್ನಾವನ್ನು ಮಾಡಿದರೆ ಆ 3 ಲಕ್ಷ ರೂಪಾಯಿ ರೈತನ ಕೈ ಸೇರ್ತದೆ. ಯಾವುದೇ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅದನ್ನು ಕಮಿಷನ್ ಆಗಿ ಪಡೆಯುವಂತಹ ವ್ಯವಸ್ಥೆ ಇಲ್ಲ, ಟ್ಯಾಕ್ಸ್ ಆಗಿ ಪಡೆಯುವಂತಹ ವ್ಯವಸ್ಥೆ ಇಲ್ಲ. ನಮಗೆ ಸರ್ಕಾರದಿಂದ ಬಂದಂತಹ ವ್ಯವಸ್ಥೆಗಳು ಟ್ಯಾಕ್ಸ್ ಆಗಿ ಅದರಲ್ಲಿ 25% ಹೋಗ್ತದೆ, ಮಾರ್ಗಕ್ಕೆ ಬೀಳೋದು 50% ಎನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಬಹುಶಃ ಅಂತಹ ಪವಿತ್ರವಾದ ಕ್ಷೇತ್ರ ಇವತ್ತು ಸಹಕಾರಿ ಕ್ಷೇತ್ರ. ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ 169 ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವೆ. ವಿಶೇಷವಾದ ಸಹಕಾರವನ್ನು ನೀಡ್ತಾ 15 ಸೆನ್ಸ್ ಜಾಗವನ್ನು ಹೊಂದಿರತಕ್ಕಂತಹ ಒಬ್ಬ ರೈತನಿಗೆ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 0% ಸಾಲವನ್ನು ನೀಡತಕ್ಕಂತಹ ವ್ಯವಸ್ಥೆ, 3 ಲಕ್ಷದವರೆಗೆ 0%, ಅದೇ ರೀತಿ 10 ಲಕ್ಷದವರೆಗೆ 3% ಸಾಲ, ಇನ್ನಿತರ ವ್ಯವಸ್ಥೆಗಳಿಗೆ 10ರಿಂದ 12% ಒಳಗಡೆ ಓನ್ ಫಂಡಿನಿಂದ ಸಾಲವನ್ನು ನೀಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳು. ಬಹುಶಃ ಒಬ್ಬ ರೈತ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸಾಲವನ್ನು ನೀಡತಕ್ಕಂತಹ ವ್ಯವಸ್ಥೆಯನ್ನು ಮಾಡಿರತಕ್ಕಂತಹ ಒಂದು ಸಂಸ್ಥೆ ಇದ್ರೆ ಅದು ಕೃಷಿ ಪತ್ತಿನ ಸಹಕಾರಿ ಸಂಘ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 120 ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇವೆ. ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ವಾರ್ಷಿಕವಾಗಿ ಕೋಟಿಗಿಂತ ಹೆಚ್ಚಿನ ಲಾಭವನ್ನು ಪಡೆಯತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವೆ. ಬಹುಶಃ ಈ ಮಚ್ಚಿನಾದಂತಹ ಒಂದು ಹಳ್ಳಿ ಪ್ರದೇಶದಲ್ಲಿ ಇರತಕ್ಕಂತಹ ಎಲ್ಲ ರೈತ ಬಾಂಧವರು ಇವತ್ತು ಸೇರಿದ್ದೀರಿ. ತಾವು ತಮ್ಮಲ್ಲಿ ಉಳಿಕೆಯಾದ ಹಣವನ್ನು ಠೇವಣಿಯಾಗಿ ಇದೇ ಬ್ಯಾಂಕಿನಲ್ಲಿ ಇಟ್ಟು ಆ ಠೇವಣಿಯ ಮೂಲಕ ನಮ್ಮ ಸೋತಂತಹ ಒಬ್ಬ ರೈತರಿಗೆ ನಿಮ್ಮ ಹಣದಿಂದಲೇ ಸಾಲವನ್ನು ನೀಡತಕ್ಕಂತಹ ವ್ಯವಸ್ಥೆ ಇಲ್ಲಿಂದಲೇ ಆಗ್ತದೆ ಎನ್ನುವಂಥದ್ದು ತಾವೆಲ್ಲರೂ ತಿಳಿದುಕೊಳ್ಬೇಕು. ಬಹುಶಃ ನಮ್ಮ ವಿಪುಲವಾದ ವ್ಯವಸ್ಥೆ ಉಳಿತಾಯ ಆದಂತಹ ಹಣವನ್ನು ನ್ಯಾಷನಲ್ಸ್ ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಟ್ಟು ನಾವು 0% ಅಥವಾ 3% ಸಾಲವನ್ನು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಪಡೆಯುವಂತಹ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಬಹುಶಃ ತಾವು ಇಲ್ಲಿಂದಲೇ ಸಾಲ ತೆಗೆದು ಇಲ್ಲೇ ಡೆಪಾಸಿಟ್ ಇಟ್ಟರು ಅದು ಏನಾಗುವುದಿಲ್ಲ, ನಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವಿಚಾರ. ಬಹುಶಃ ಅಂಥ ವ್ಯವಸ್ಥೆಯಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನ ತಾವೆಲ್ಲರೂ ಬೆಳೆಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ಮಚ್ಚಿನ ಕೃಷಿ ಪತ್ತಿನ ಸಹಕಾರಿ ಸಂಘ ಇವತ್ತು ಉತ್ತಮವಾದ ವ್ಯವಸ್ಥೆಯಲ್ಲಿ ಪ್ರಥಮ ಅಂತಸ್ತಿನಲ್ಲಿ ಆಫೀಸ್ ಕೊಠಡಿಯನ್ನು ಮಾಡಿದೆ. ಬಹುಶಃ ಈ ಕೊಠಡಿಗೆ AC ವ್ಯವಸ್ಥೆ ಅಧ್ಯಕ್ಷರು ಈಗಾಗಲೇ ಹೇಳಿದರು, AC ಅಥವಾ ಲಿಫ್ಟಿನ ವ್ಯವಸ್ಥೆಯನ್ನು DCC ಬ್ಯಾಂಕಿನಿಂದ ನಮಗೆ ಕೊಡಬೇಕು ಎನ್ನುವಂಥದ್ದನ್ನು ಹೇಳಿದರು. ಹಿರಿಯರಾದ ಕುಶಾಲಪ್ಪ ಗೌಡರು ಮತ್ತು ನಾನು ಅಧ್ಯಕ್ಷರ ಜೊತೆ ಸಂಪರ್ಕವನ್ನು ಮಾಡಿ ಇಲ್ಲಿಗೆ ಯಾವುದಾದ್ರೂ ಒಂದು ರೀತಿಯಿಂದ ಸಹಕಾರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ನೀಡ್ತೇವೆ ಎನ್ನುವಂತಹ ಸಂಸ್ಥೆ ಹೀಗೆ ಮಾಡಬೇಕು ಅಂಥವ್ರನ್ನ ನಾವು ಸ್ಮರಣೆ ಮಾಡುವಂಥ ನಮ್ಮ ಧರ್ಮ ಮತ್ತು ಕರ್ತವ್ಯ. ಹಾಗಾಗಿ 60 ವರ್ಷದಿಂದ ಅಧ್ಯಕ್ಷ ಸ್ಥಾನ, ಪ್ರಧಾನ ಕಾರ್ಯದರ್ಶಿಗಳು, ನಿರ್ದೇಶಕರು ಇಲ್ಲಿ ಕೆಲಸ ಮಾಡಿ ಈ ಸಂಘವನ್ನು ಕೃಷಿಕರಿಗೆ ಬೇಕಾದಂಥ ಸೌಲಭ್ಯವನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ಇದು ನಮ್ಮ ಮಚ್ಚಿನ ಗ್ರಾಮದಲ್ಲಿ ಅಂತಲ್ಲ, ಇಡೀ ರಾಜ್ಯದಲ್ಲಿ ಆ ರೀತಿ ರಾಜ್ಯದಲ್ಲಿ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮ್ಮ ಸಹಕಾರಿ ಸಂಘಗಳು ಉತ್ತುಂಗ ಮಟ್ಟದಲ್ಲಿವೆ.
ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬ್ಯಾಂಕ್ಗಳು ಇವತ್ತು ಕೆಳಗೆ ಹೋಗ್ತೇವೆ, ಕೃಷಿ ಪತ್ತಿನ ಸಹಕಾರ ಸಂಘಗಳು ಮೇಲೇಳ್ತೇವೆ. ಯಾಕಂತ ಹೇಳಿದರೆ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಹಳ್ಳಿಯ ಬಡ ಕುಟುಂಬದ ಒಬ್ಬ ರೈತನಿಗೆ ಏನು ಸೌಲಭ್ಯ ಬೇಕು ಆ ಸೌಲಭ್ಯವನ್ನು ತಕ್ಷಣ 2 ದಿವಸದೊಳಗೆ ಅವನಿಗೆ ಬೇಕಾದ ಸೌಲಭ್ಯ ಕೊಡುವಂಥ ವ್ಯವಸ್ಥೆಯನ್ನು ಸಹಕಾರಿ ಬ್ಯಾಂಕ್ಗಳು ಮಾಡ್ತೇವೆ. ಈ ನಿಟ್ಟಿನಲ್ಲಿ ಪದಾಧಿಕಾರಿಗಳು, ಆಡಳಿತ ಮಂಡಳಿ ಸದಸ್ಯರು, ಹಾಗೆ ಈ ಭಾಗದ ಎಲ್ಲ ವಿಧದ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರಿದ್ದೀರಿ, ಅಧ್ಯಕ್ಷರಿದ್ದೀರಿ, ಹಾಗೆ ಈ ಸಂಘದ ಎಲ್ಲ ಸದಸ್ಯರು ಎಲ್ಲರಿಗೂ ನಾವು ನಮ್ಮ ಸಹಕಾರ ಇಲಾಖೆಯಿಂದ ಈ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂತೆ 10 ಹಲವು ಯೋಜನೆಗಳನ್ನ ನಾವು ಜಾರಿ ಮಾಡಿದ್ದೀವಿ. ಅದು ಕೂಡ ಸದಸ್ಯತ್ವ ನೋಂದಣಿ ಇರ್ಬೋದು, ಹಾಗೆ ಗೋದಾಮು ನಿರ್ಮಾಣಕ್ಕೆ ಸಾಲ ಸಹಾಯಧನ ಇರ್ಬೋದು. ಅದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಂತ ರಾಜೇಂದ್ರ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಈ ಊರಿನ ಈ ಗ್ರಾಮದ ಈ ಸಂಘದ ಸದಸ್ಯರ ಒಂದು ಸಹಕಾರದೊಂದಿಗೆ ಇದೊಂದು ಸುಸಜ್ಜಿತವಾದ ಕಟ್ಟಡ ಆಗಿದೆ ಅಂದರೆ ನಾವು ಇಲಾಖೆಯಿಂದ ನಾನು ಅಧ್ಯಕ್ಷರಿಗೆ ಆಡಳಿತ ಮಂಡಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಹೆಚ್ಚಿನ ವರ್ಷದೇನು ಅಲ್ಲ, 20 ವರ್ಷದ ಹಿಂದೆ ಅದೇ ಕಟ್ಟಡದಲ್ಲಿ ಆಡಳಿತ ಮಂಡಳಿ ಸದಸ್ಯರ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಡೆದಂತಹ ಒಂದು ಅಹಿತಕರ ಘಟನೆ ಅವರಿಗೆ ಗೊತ್ತು ಅಲ್ಲ, ದುರ್ಗಪ್ಪವರು ಮತ್ತು ನಮ್ಮ ಈಗಿನ ಅಧ್ಯಕ್ಷರು ಗೊತ್ತು. ಅದೊಂದು ಅಹಿತಕರ ಘಟನೆ. ಸಾಮಾನ್ಯ ಚುನಾವಣೆ ಅಂದರೆ ಇರುತ್ತೆ, ಬಟ್ ಆ ಮಟ್ಟಿಗೆ ಒಂದು ನಾನು ಅಲ್ಲಿ ಈ ಸಂಘದ ಚುನಾವಣಾಧಿಕಾರಿ. ಆ ಬಿಲ್ಡಿಂಗ್ ಅದಾಗಿ 20 ವರ್ಷ ಹಿಂದಿನ ಮಾತಿದೆ. ಅಂತೂ ಚುನಾವಣೆ ಆಯಿತು, ಘೋಷಣೆ ಆಯಿತು, ಎಲ್ಲರ ಸಹಕಾರದೊಂದಿಗೆ 2 ರಿಸರ್ವ್ ಕೂಡ ಬಂದು ನಿಂತ್ಕೊತು ಎಲೆಕ್ಷನ್ ಟೈಮಲ್ಲಿ. ಹಾಗಾಗಿ ಅದನ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಭಯ, ಈಗಲೂ ಭಯ ಆಗುತ್ತೆ ನನಗೆ. ಆದರೂ ಅದು ಏನು ಮಾಡೋಕ್ಕಾಗಲ್ಲ, 2 ಭಾಗಗಳಿರ್ತವೆ. ಅಂಥದ್ರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ. ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಚುನಾವಣೆ ಮಾಡಿದ್ದೀನಿ. ಹಾಗೆ ಅದ ನಂತರ ಇದರ ಬೆಳವಣಿಗೆ ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಒಳ್ಳೆ ದೊಡ್ಡ ಬಿಲ್ಡಿಂಗ್ ಇದೆ. ನಾನು ಈ ಮೇಲೋಗಿ ನೋಡುವಾಗ ಕಚೇರಿ ಇದೆಯಲ್ಲ, ಕೌಂಟ್ರಿಂದ ಹಿಡಿದು ಆ ಭಾಗದಿಂದ ಈ ಭಾಗದವರೆಗೆ ಇಷ್ಟು ದೊಡ್ಡ ಮಟ್ಟದ ಕಚೇರಿ ನಾನು ಈ ನಮ್ಮ ಪುತ್ತೂರು ಉಪವಿಭಾಗದ 4 ಪ್ರಾಥಮಿಕ ಕೃಷಿ ಪತ್ತಿನ 4 ತಾಲೂಕುಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ನಾನು ನೋಡಲಿಲ್ಲ. ಅಷ್ಟು ದೊಡ್ಡದಿದೆ. ಯಾಕೆಂದರೆ ಇನ್ ಫ್ಯೂಚರ್ಗೆ ಮಾಡಿದ್ದಾರೆ ಅವರು. ಮುಂದೆ ವ್ಯವಹಾರ ಜಾಸ್ತಿ ಆಗ್ತದೆ, ಸದಸ್ಯರು ಹೆಚ್ಚಿಗೆ ಆಗ್ತಾರೆ, ಹೋಗೋರು ಬರೋರ್ತಾರೆ. ಹಾಗಾಗಿ ತುಂಬ ದೊಡ್ಡದಿದೆ. ಇದನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಪ್ರಸಾದ್ ರೈ ಇವರಿಗೂ ಈ ಸಂದರ್ಭದಲ್ಲಿ ಗೌರವ. ತಣ್ಣೀರ್ಬಂಧ ಸಿಎ ಬ್ಯಾಂಕ್, ಹಳತ್ಯಾರ ಸಿಎ ಬ್ಯಾಂಕ್, ಟೆಕ್ಕಾರು ಸಿಎ ಬ್ಯಾಂಕ್, ಎಲ್ಲ ಸಿಎ ಬ್ಯಾಂಕ್ಗಳ ಅಧ್ಯಕ್ಷರು.